ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 6ರಲ್ಲಿ ಗೊಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಬಳಿಯಿಂದ ನಿಯೋ ಟೌನ್ ಸರ್ಕಲ್ವರೆಗೆ ಡಾಂಬರೀಕರಣ ರಸ್ತೆ ಕಾಮಗಾರಿಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಇನ್ನು ಈ ವೇಳೆ ಶಾಸಕರಾದ ಬಿ ಶಿವಣ್ಣರವರು ಮಾತನಾಡಿ, ಗ್ರಾಮ ಪಂಚಾಯಿತಿಗಳ ಅವಧಿ ಮುಗಿಯುವ ಹಂತದಲ್ಲಿದ್ದು ಆನೇಕಲ್ ತಾಲೂಕನ್ನು ಗ್ರೇಟರ್ ಬೆಂಗಳೂರಿಗೆ ಸೇರಿಸುವಂತೆ ಸರ್ಕಾರಕ್ಕೆ ಈಗಾಗಲೇ ಮನವಿ ಸಲ್ಲಿಸಲಾಗಿದೆ ಎಂದರು. ಇನ್ನು ಗ್ರೇಟರ್ ಬೆಂಗಳೂರು ಆಗಿರುವುದರಿಂದ ಅನುದಾನ ಹೆಚ್ಚಿನ ಪ್ರಮಾಣ ಬರುವುದರಿಂದ ಅಭಿವೃದ್ಧಿಯ ಪಥ ಕೂಡ ವೇಗವಾಗಿ ಆಗುತ್ತದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆಯ ಸದಸ್ಯರಾದ ಗೊಲ್ಲಹಳ್ಳಿ ಪ್ರಕಾಶ್, ತಿರುಪಾಳ್ಯ ಕೃಷ್ಣಪ್ಪ, ವೆಂಕಟೇಶ್, ಅರುಣ್, ದೀಪು, ಮಂಜುನಾಥ್ ರೆಡ್ಡಿ, ಲಕ್ಷ್ಮೀನಾರಾಯಣ್, ನಾಮಿನಿ ಸದಸ್ಯರಾದ ಕಬಡ್ಡಿ ಮಂಜು, ಕಮಲಮ್ಮ, ಅಗಸ್ಟಿನ್, ಹರೀಶ್, ನಾರಾಯಣಸ್ವಾಮಿ ಮತ್ತು ಸ್ಥಳೀಯ ಮುಖಂಡರಾದ ರಾಮಣ್ಣ, ತಿಪ್ಪೇಸ್ವಾಮಿ, ಜಿಮ್, ನಾಗರಾಜ್, ಮಂಜುನಾಥ್, ಸುಬ್ರಹ್ಮಣಿ ಮತ್ತಿತರರು ಹಾಜರಿದ್ದರು. ಟೌನಿಂದ ನಮ್ಮ ಗೊಲ್ಲಹಳ್ಳಿ ಸರ್ಕಲ್ವರೆಗೂ ನಮ್ಮ ಈ ಅಪಾರ್ಟ್ಮೆಂಟ್ಸು ಈ ಜನ ಎಲ್ಲನೂ ತುಂಬ ಬೇಡಿಕೆ ಇಟ್ಟಿದ್ರು. ಈ ರಸ್ತೆ ಸ್ವಲ್ಪ ಹಾಳಾಗಿದೆ, ಡಾಂಬರೀಕರಣ ಮಾಡಿಕೊಡ್ಬೇಕು ಅಂತ. ಅದಕ್ಕೋಸ್ಕರ ಇವತ್ತು ಈ ಒಂದು ರಸ್ತೆನ ನ್ಯೂ ಟೌನಿಂದ ಹೆಬ್ಗೋಡಿ ಗೊಲ್ಲಹಳ್ಳಿ ಸರ್ಕಲ್ವರೆಗೂ ಇವತ್ತು ಡಾಂಬರೀಕರಣ ಆಗ್ತಾಯಿದೆ. ಇದಾದ ಮೇಲೆ ಗೊಲ್ಲಹಳ್ಳಿ ಸರ್ಕಲಿಂದ ಮತ್ತು ಹೊಸೂರು ರೋಡ್ವರೆಗೂ, ಅಂದರೆ ವೀರಸಂದ್ರ ಮಾರ್ಗವಾಗಿ ಹೆಬ್ಗೋಡಿವರೆಗೂ ಇದು ಹೊಸೂರು ರೋಡು, ಮತ್ತು ಇಲ್ಲಿ ಗೊಲ್ಲಹಳ್ಳಿ ಸರ್ಕಲಿಂದ ಹೆಬ್ಗೋಡಿ
ಇದನ್ನು ಕೂಡ ನೆಕ್ಸ್ಟ್ ಇನ್ನೊಂದು ಹಂತದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ತಗೋತಾ ಇದೆ. ಪಂಚಾಯತಿ ಮುಗಿತಾ ಇದೆ. ಕಾನೂನು ಪ್ರಕಾರ ಏನಾಗಬೇಕು ಅಂತೇಳಿ ಅದು ಅಫಿಷಿಯಲ್ಸು ಇದು ಮಾಡ್ತಾ ಇದ್ದಾರೆ. ನಾವೇನಂತ ಹೇಳಿದ್ರೆ ಇದೆಲ್ಲ ಅಭಿವೃದ್ಧಿ ಆಗಿದೆ, ಗ್ರೇಟರ್ ಬೆಂಗಳೂರು ತಗೊಳ್ಳಿ ಅಂತ ನಮ್ಮ ಒತ್ತಾಯ ಇದೆ. ಗ್ರೇಟರ್ ಬೆಂಗಳೂರು ಇಲ್ಲ ಅಂದರೂ ಕೂಡ ಮಿನಿ ಕಾರ್ಪೊರೇಷನ್ ಮಾಡಬೇಕು ಅಂತ. ಮಿನಿ ಕಾರ್ಪೊರೇಷನ್ ಅಂದರೆ ನಮ್ಮ ಅತ್ತಿಬೆಲೆ ಮತ್ತು ಸರ್ಜಾಪುರ ಹೋಬಳಿ ಸೇರಿ ಒಂದು ಕಾರ್ಪೊರೇಷನ್ನು. ಮೊದಲು ಬೆಂಗಳೂರು ಅದೇ ಥರ ಇದ್ದಿದ್ದು, ಅದೊಂದು ಕಾರ್ಪೊರೇಷನು. ಮತ್ತು ಆನೇಕಲ್ ಕಸ್ಬಾ, ಆನೇಕಲ್ ಟೌನು ಮತ್ತು ಜಿಗಣಿ ಹೋಬಳಿ ಸೇರಿ ಒಂದು ಕಾರ್ಪೊರೇಷನ್ನು. ಈ ಥರ ನಾವು ಪ್ರಪೋಸಲ್ ಮಾಡಬೇಕು ಅಂತಿದ್ದೀವಿ. ಕಾನೂನು ಪ್ರಕಾರ ಏನಾಗುತ್ತೋ ಅದು ಆಗುತ್ತೆ. ಒಟ್ಟಲ್ಲಿ ನಮ್ಮ ಒಂದು ಒತ್ತಾಯ ಏನಂತ ಹೇಳಿದ್ರೆ ಇದು ಕಾರ್ಪೊರೇಷನ್ ಆಗಬೇಕು, ಇಲ್ಲ GBAಗೆ ಸೇರಬೇಕು ಅನ್ನುವಂಥದ್ದು. ಅದು ಅಧಿಕಾರಿಗಳು ಯಾವ ಥರ ಕಾನೂನು ಅಡಿನಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ. ನೋಡ್ರಿ, ಸಾಕಷ್ಟು ಅಧಿಕಾರ ಹಂಚಿಕೆ ಆಗಲ್ಲ. ಒಂದು ವಿಷಯ ಹೇಳ್ತೀನಿ ಕೇಳಿ. ಅಂದರೆ ಬೆಂಗಳೂರಲ್ಲಿ 28 ಕ್ಷೇತ್ರ ಇದೆ. 28 ಕ್ಷೇತ್ರದಲ್ಲಿರೋ ಜನ 1.5 ಕೋಟಿ ಜನ, 160 ಇದ್ದಾರೆ. ಅವರೆಲ್ಲರೂ ಕೂಡ ಇದೇ ಥರ ಹೇಳ್ತಾರಾ? ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕಂದ್ರೆ ಹಣ ಬೇಕು. ಹಣ ಬೇಕು ಅಂತ ಹೇಳಿದ್ರೆ ಪಂಚಾಯತಿಗಳಲ್ಲಿ ಒಂದೊಂದು ಡ್ರೈನೇಜ್ ಮಾಡ್ತಾರೆ, ಒಂದು ಬಿಡ್ತಾರೆ. ಆದರೆ ಸರ್ಕಾರದಿಂದನೂ ಕೂಡ ಗ್ರೇಟರ್ ಬೆಂಗಳೂರು ಆದರೆ ಮತ್ತು ಮಿನಿ ಕಾರ್ಪೊರೇಷನ್ ಆದರೆ, ಇಲ್ಲ CMC ನೋಡಿ, ಇಲ್ಲಿ CMCನಲ್ಲಿ ನಮ್ಮ ನಗರೋತ್ಥಾನದಿಂದನೇ 25 ಕೋಟಿ ರೂಪಾಯಿ ಕೊಡ್ತೀವಿ ಸರ್ಕಾರದಿಂದ. ಪುರಸಭೆಗಳಿಗೆ 10 ಕೋಟಿ ರೂಪಾಯಿ ಕೊಡ್ತೀವಿ. ಪಂಚಾಯತಿಗಳಿಗೆ ಬರೋದೆಷ್ಟು? ಒಂದು 10 ಲಕ್ಷ, 20 ಲಕ್ಷ, 30 ಲಕ್ಷ ಬರ್ತದೆ. ಆವಾಗ ಯಾವ ಊರಲ್ಲಿ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಅದಕ್ಕೋಸ್ಕರ ನಾವು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಅನುದಾನದ ದೃಷ್ಟಿಯಿಂದ ನಾವು ಈ ಚಿಂತನೆಯನ್ನು ಮಾಡಿದ್ದೀವಿ. ಬಿಜೆಪಿ ಅಭಿವೃದ್ಧಿ ಆಗ್ತಾ ಇಲ್ಲ, ತಾಲೂಕು ಅಭಿವೃದ್ಧಿ ಆಗ್ತಾ ಇಲ್ಲ. ಯಾರು ಬಿಜೆಪಿ ಏನು ಅಭಿವೃದ್ಧಿ ಆಗ್ತಾ ಇಲ್ಲ? ಸಾಕಷ್ಟು ರಸ್ತೆಗಳು ಅವರಿದ್ದಾಗ ಏನೇನು ಅಭಿವೃದ್ಧಿ ಮಾಡಿದ್ರಂತೆ? ಏನೇನು ಮಾಡಿದ್ರು ಅವರು? ಜನಗಳಿಗೆ ಗೊತ್ತಿದೆ ಯಾರ್ಯಾರ ಕಾಲದಲ್ಲಿ ಏನೇನಾಗಿದೆ, ಏನೇನು ಆಗಿಲ್ಲ ಅನ್ನೋದ್ರ ಬಗ್ಗೆ ಜನಗಳಿಗೆ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಆಗಿರ್ಬೋದು. ಇವತ್ತು ಒಂದಷ್ಟು ರಸ್ತೆಗಳೇನಾದ್ರು ಹಾಳಾಗಿದೆ ಅಂತ ಹೇಳಿದ್ರೆ ಮೂಲ ಕಾರಣ ಹಿಂದಿನ BJP ಸರ್ಕಾರ 4 ವರ್ಷಗಳ ಅವಧಿನಲ್ಲಿ 1 ರೂಪಾಯಿ ಅನುದಾನ ಕೊಟ್ಟಿಲ್ಲ. ನಮಗೆ 1 ರೂಪಾಯಿ ಅನುದಾನ ಕೊಟ್ಟಿಲ್ಲ. 4 ವರ್ಷದಲ್ಲಿ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ? ಈಗ ನಮ್ಮ ಸರ್ಕಾರ ಬಂದ ಮೇಲೆ ಹಂತ ಹಂತವಾಗಿ ಎಲ್ಲೆಲ್ಲಿ ತುಂಬ ಪ್ರಾಮುಖ್ಯತೆ ಕೊಡಬೇಕು ಅಲ್ಲಿ ಪ್ರಾಮುಖ್ಯತೆಯನ್ನು ಕೊಡೋದ್ರ ಮುಖಾಂತರ ಅಭಿವೃದ್ಧಿಗೆ ಒತ್ತನ್ನು ಕೊಡ್ತಾ ಇದ್ದೀವಿ. ಅಭಿವೃದ್ಧಿನ ಅವ್ರು ಇನ್ನು ಮುಂದೆ ಕಣ್ಣಲ್ಲಿ ನೋಡಲಿ ಅಷ್ಟೇ. ಇವತ್ತು ತಾರ್ ರಸ್ತೆ ಚಾಲನೆ ಮಾಡಿದ್ದೀವಿ. ಹಾಗಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ನಮ್ಮ ಕೂಗಿ ಉಗುಟ್ಟು ನಮ್ಮ ಗ್ರಾಮಕ್ಕೆ ಬಂದು ಈ ದಿನ ಗುದ್ಲಿ ಪೂಜೆಯನ್ನು ಆರಂಭಿಸಿದ್ದಾರೆ. ಇದು ಸುಮಾರು 40 ಲಕ್ಷದ ಕಾಮಗಾರಿ. ಗೊಲ್ಲಳ್ಳಿ ಸರ್ಕಲಿಂದ ನ್ಯೂಟನ್ ಸರ್ಕಲಿಂದಾಗಿ ರೂಪಾ ಬೇಕರಿವರೆಗೆ ಆಗ್ತದೆ. ಸುಮಾರು 1-1.5 ಕಿಲೋಮೀಟರ್ ರಸ್ತೆ ಇದು. ಹಾಗಾಗಿ ತುಂಬ ಜನ ಬಿಡೋ ಪ್ರದೇಶ ಆಗಿರೋದ್ರಿಂದ ಜನಕ್ಕೆ ಅನುಕೂಲ ಆಗುವಂಥ ರಸ್ತೆ ಆಗಿರುತ್ತೆ. ಗೊಲ್ಲಳ್ಳಿ ರಸ್ತೆನಲ್ಲಿ ನಂಬರ್ ವಾರ್ಡಲ್ಲಿ ಪ್ರಕಾಶ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರ ನೇತೃತ್ವದಲ್ಲಿ ಗೊಲ್ಲಳ್ಳಿ ಸರ್ಕಲಿಂದ ನ್ಯೂಟನ್ ಸರ್ಕಲ್ ರಸ್ತೆವರೆಗೂ ಸುಮಾರು ರಸ್ತೆ ಹಾಳಾಗಿತ್ತು. ಅದನ್ನು ಇವತ್ತು ಟಾರ್ ಹಾಕಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಸುಮಾರು 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಟಾರನ್ನು ಹಾಕುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ಹೆಬ್ಬಗೋಡಿ ರಸ್ತೆಯನ್ನು ಮುಂದಿನ ದಿನಗಳಲ್ಲಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಗೊಲ್ಲಳ್ಳಿ ಸರ್ಕಲಿಂದ ವೀರಸಂದ್ರ ಸರ್ಕಲ್ ತನಕ ರಸ್ತೆ ಸ್ವಲ್ಪ ಹಾಳಾಗಿದೆ. ಅದನ್ನು ಸಹ ಮುಂದಿನ ದಿನಗಳಲ್ಲಿ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅವರು ಶಿವಣ್ಣನವರ ನೇತೃತ್ವದಲ್ಲಿ ಸುಮಾರು ಕೆಲಸಗಳನ್ನು ಮಾಡ್ತಿದ್ದಾರೆ. ಜನಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಅವರ ಸರ್ಕಾರದೊಂದಿಗೆ ನಮ್ಮ ನಗರಸಭೆ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಬ್ಲಾಕ್ ಅಧ್ಯಕ್ಷರಿರ್ಬೋದು, ಎಲ್ಲರ ಸಹಾಯದಿಂದ ನಾವು ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲವಾಗ್ತಾ ಇದೆ. ಇಷ್ಟೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ದಿನ ನಮ್ಮ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು ಆದಂಥ ನಮ್ಮ ಜನಪ್ರಿಯ ಶಾಸಕರಂಥ ಶಿವಣ್ಣವರು ಡಾಂಬರೀಕರಣಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಗೊಲ್ಲಳ್ಳಿ ಟು ನ್ಯೂಟೌನ್ ಸರ್ಕಲ್ವರೆಗೂ ಕೂಡ ಇವತ್ತು ನಮ್ಮ ಸ್ಥಳೀಯ ಕೌನ್ಸಿಲರ್ ಆದಂತಹ ಶರಣ್ಯ ಪ್ರಕಾಶ್ ಅವರ ನೇತೃತ್ವದಲ್ಲಿ ಈ ಒಂದು ಕಾಮಗಾರಿ ನಡೀತಾ ಇದೆ.
ಹಾಗಾಗಿ ಜನಗಳಿಗೆ JMR ಆಗಲಿ, ಪ್ರೆಸ್ಟೀಜ್ ಆಗಲಿ, GM ಅವರು ಇನ್ನೂ ಎಲ್ಲ ಹಲವಾರು ಅಪಾರ್ಟ್ಮೆಂಟ್ಗಳವ್ರಿಗೆ ಬಹಳ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಜನಗಳಿಗೆ ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ನಮ್ಮ ಶ್ರೇಯಣ್ಣ ಪ್ರಕಾಶ್ ಅವರು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಒಳ್ಳೆಯದು ಬಯಸಿ